ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಅವಶ್ಯ, ಅನಿವಾರ್ಯವಾಗಿ ಈಗ ಎರಡನೇ ನಾಯಕತ್ವ ಕರ್ನಾಟಕಕ್ಕೆ ಬೇಕು ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. 2023ರ ಚುನಾವಣೆಗೆ ಹೊಸ ಟೀಮ್ನ ಅಗತ್ಯ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಈಗ ಎರಡನೇ ನಾಯಕತ್ವದ ಅಗತ್ಯತೆ ಬಿಜೆಪಿಗಿದೆ. ಯಾಕಂದ್ರೆ ಇನ್ನೇನು ಮುಂದಿನ ವರ್ಷನೇ ಎಲೆಕ್ಷನ್ ಬರ್ತಾ ಇದೆ, ಸಾರ್ವತ್ರಿಕ ಚುನಾವಣೆ ಬರ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಅವಶ್ಯ ಮತ್ತೆ ಅನಿವಾರ್ಯ ಅನ್ನೋ ಮಾತನ್ನ ಯತ್ನಾಳ್ ಹೇಳಿದ್ದಾರೆ. ನಾವು ಏನತ್ತೀವಿ ಸರ್, ಪವರ್ ಎಂಜಾಯ್ ಅನ್ನೋಕ್ಕಿಂತ ಕ್ರಿಯಾಶೀಲರ ಕೆಲಸ ಮಾಡಲಿ. ಹೊಸ ಒಂದು ಎರಡನೇ ಲೀಡರ್ ನಾಯಕತ್ವ ಕರ್ನಾಟಕ ಬೇಕಾಗಿದೆ. ಇಲ್ಲ ಯಡಿಯೂರಪ್ಪನವ್ರ ಯುಗ ಮುಗೀತೀಗ. ಈಗ ಮತ್ತೆ ಕೆಲವೊಂದು ಮಂದಿ ಅದಾರ, ಒಂದು 4-5 ಮಂದಿ ಅವ್ರದ್ದು ಮುಗಿಲಕ್ ಬತ್ತೀಗ. ಮತ್ತೆ ಎರಡನೇ ಇದನ್ನ ಉತ್ತರಾಧಿಕಾರಿ ಮಾಡ್ಬೇಕಲ್ಲ ಪಕ್ಷಕ್ಕೆ. ಹೆಂಗೆ ವಾಜಪೇಯಿ ಅವ್ರ ನಂತರ ಮೋದಿ ಅವ್ರು ಬಂದ್ರು, ಹಂಗ ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಅವಶ್ಯ ಇದೆ, ಅನಿವಾರ್ಯ ಇದೆ. ಅಮ್ಮಾಯರ ಬದಲಾವಣೆ ಆಗ್ತಾನೆ ಹೇಳೇ ಇಲ್ಲ. ನೀವು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎಚ್ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರೀ ವಿಸ್ತರಣೆ ಮಾಡಿದ್ರೆ 4 ಜನ ಮಾತ್ರ ಹೋಗ್ತಾರೆ, ಟೋಟಲ್ ಆಗಿ ರಿಶಫಲ್ ಆಗಬೇಕು ಅಂತ ವಿಶ್ವನಾಥ್ ಹೇಳಿದ್ದಾರೆ. ಕೆಲ ಸೋಮೇರಿ ಸಚಿವರಿದ್ದಾರೆ, ನಮ್ಮದೇ ಜಿಲ್ಲೆ ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾವತ್ತೂ ಬದಲಾವಣೆ, ವಿಧಿ ನಿಯಮ, ಅಭಿವೃದ್ಧಿಗೆ ಬದಲಾಗಬೇಕು. ಆಕ್ಟಿವ್ ಇರೋರಿಗೆ ಅವಕಾಶ ಕೊಡಿ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಸಚಿವ ಸಂಪುಟನ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಕೂಗು, ಸುದ್ದಿ, ಗಾಳಿ ಬಲವಾಗಿ ಬೀಸ್ತಾ ಇದೆ. ಬರೀ ವಿಸ್ತರಣೆ ಅಷ್ಟೇ ಸಾಲದು. ಯಾಕೆ 4 ಜನ ತೊಗೊಂಡ್ರೆ ವಿಸ್ತರಣೆ ಆಗೋಗುತ್ತೆ, ಟೋಟಲ್ ಆಗಿ ರಿಶಫಲ್ ಆಗುತ್ತೆ. ಕೆಲವು ಸೋಮಾರಿ ಮಂತ್ರಿಗಳು, ಕೆಲವರು ತಮ್ಮ ಜಿಲ್ಲೆನೇ ಅಥವಾ ನಮ್ಮ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರನೇ ರಾಜ್ಯ ಅಂದ್ಕೊಂಡು ಅಲ್ಲೇ ಮಲಗಿರೋರು, ರಾಜ್ಯ ಪರ್ಯಟನೆ ಮಾಡದೇ ಇರತಕ್ಕಂಥವ್ರು, ಮತ್ತು ಸರಿಯಾದ ರೀತಿಯಲ್ಲಿ ತಮ್ಮ ಇಲಾಖೆಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾವತ್ತೂ ಕೂಡ ಬದಲಾವಣೆ ಅದು ವಿಧಿ ನಿಯಮ. ನಮ್ಮಲ್ಲಿ ಯಾಕೆಂತ ಯಾತಕ್ಕೋಸ್ಕರ ಬದಲಾವಣೆ ಮಾಡ್ತೀವಿ? ಸುಧಾರಣೆಗಾಗಿ ಬದಲಾವಣೆ. ಹಾಗಾಗಿ ಇನ್ನೂ ಬಹಳಷ್ಟು ಸುಧಾರಣೆಗಳು ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿಯಲ್ಲಿ ಆಗಬೇಕಾಗಿರೋದ್ರಿಂದ ಬದಲಾವಣೆಯ ಅಗತ್ಯತೆ ಬಹಳ ಇದೆ. ಹಾಗಾಗಿ ಬದಲಾವಣೆಯನ್ನು ರಾಜ್ಯದ ಸುಧಾರಣೆಯ ಸಲುವಾಗಿ ಮಾಡುವಂಥದ್ದು ಒಳ್ಳೆಯದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅತಿ ದೊಡ್ಡ ಬಜೆಟ್ ಎಕ್ಸ್ಕ್ಲೂಸಿವ್ ಖಾಸಗಿ ನೆಟ್ವರ್ಕ್ ಒಂದಕ್ಕೆ ಹಣಕಾಸು ಸಚಿವರ ಬಜೆಟ್ ನಂತರದ ಸಂದರ್ಶನ. ಹೂಡಿಕೆದಾರ, ಗ್ರಾಹಕ, ತೆರಿಗೆದಾರ, ಆರ್ಥಿಕತೆ. ಬಜೆಟ್ ಅಂದ್ರೆ ಯಾರಿಗೇನು? ನೆಟ್ವರ್ಕ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಜೊತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ವೀಕ್ಷಿಸಿ ಸಂಜೆ 5:30ಕ್ಕೆ.